ಬಲವಂತವಾಗಿ ಒಪ್ಪಿಸ್ಬೇಕು ಅನ್ಕೊಳ್ಳೋದು ಮೂರ್ಖತನ ಕಣೋ. ಆದ್ಯ, ಇವತ್ತೇನಾದ್ರೂ ನೀನ್ ನಿಜ ಹೇಳ್ದೆ ಇದ್ರೆ ಇದೇ ನಮ್ ಪ್ರೀತಿಗೆ ಕೊನೆಯ ದಿನ. ಇನ್ಯಾವತ್ತು ನಿನಗೆ ಈ ಮುಖ ಕೂಡ ತೋರ್ಸಲ್ಲ. ಇನ್ಯಾವತ್ತು ನಾನು ನಿನ್ ಜೊತೆ ಮಾತು ಆಡಲ್ಲ. ನೀನ್ ಎಷ್ಟೇ ಹೇಳಿದ್ರು ನನ್ನ ಉತ್ತರ ಮಾತ್ರ ಇದೇ ಸೀನು. ನಾನ್ ನಿನ್ನ ಪ್ರೀತಿಸ್ತಿಲ್ಲ. I love you. I love you. I love you. Sunny, 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 sunny. ಈ ವಾಚ್ ನಿನ್ನ ಹತ್ರ ಇದ್ರೆ ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ ಅರ್ಥ. ಇದು ನನ್ನ ಹಾರ್ಟ್ ಬೀಟ್. ಸೀನು, ನನ್ನ ಪ್ರೀತಿನ ಯಾರು ಒಪ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅತ್ತೆ. ಏ ಸೀನು, ನಿನಗೆಷ್ಟು ಹೇಳಿದ್ರು ಅರ್ಥ ಆಗಲ್ವೇನೋ? ಛೆ! ಗಿಫ್ಟು? ಎಸ್.
ಥ್ಯಾಂಕ್ ಯು ಸೋ ಮಚ್ ಆದ್ಯ. ನನಗೆ ಗೊತ್ತಿಲ್ದಂಗೆ ನನ್ನ ಗಿಫ್ಟ್ ಅನ್ನ ತಗೊಂಡಿದ್ಯಾ. ನನಗ್ ಗೊತ್ತಿತ್ತು ನೀನ್ ನನ್ನ ಪ್ರೀತಿಸ್ತಾ ಇದೀಯಾ ಅಂತ. ನೀನು ಬಾಯ್ ಬಿಟ್ಟು ಹೇಳದೇ ಇದ್ರು ಕೂಡ ನಿನ್ ಮನ್ಸಲ್ಲಿರೋ ಪ್ರೀತಿ ಹೊರಗೆ ಬಂತು ಆದ್ಯ. ಐ ಲವ್ ಯು ಆದ್ಯ. ಇವತ್ತಿನ ದಿನಕ್ಕೋಸ್ಕರ ನಾನು ಹೇಗ್ ಕಾಯ್ತಾ ಇದ್ದೆ ಗೊತ್ತಾ ಆದ್ಯ. ಆದ್ಯ, ಇನ್ನು ನಮ್ಮ ಪ್ರೀತಿನ ಯಾವನ್ ಕೈಲೂ ತಡೆಯಕ್ ಸಾಧ್ಯ ಇಲ್ಲ. ಏನು? ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ಸೊಲ್ಯೂಷನ್ ಹೇಳೋ ಆದ್ಯ ತನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ತಿಲ್ವಾ? ಏನೇ ಆದ್ರೂ ನೇರವಾಗಿ ಮಾತಾಡೋ ಈ ಆದ್ಯ ಇವತ್ತು ಮನ್ಸಲ್ಲಿರೋ ಮಾತನ್ನ ಹೇಳೋಕ್ಕಾಗ್ತಿಲ್ವಲ್ಲ. ಎಷ್ಟು ದಿನ ಅಂತ ಹೀಗೆ ಅಳ್ತಾ ಇರ್ತೀಯಾ? ನೀನ್ ಹೀಗೆ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಪ್ರೀತಿ ವಿಷಯನ ಹೊರಗಡೆ ಹೇಳ್ಬೋದಲ್ಲ. ಹೇಗೆ ಹೇಳು ಅಂತ್ಯಾ? ನೋಡ್ದೆ ಅಲ್ವಾ, ಸೀನು ನನ್ನ ಪ್ರೀತಿಸ್ತಿದ್ದಾನೆ ಅಂದ್ರೇನೆ ಅವರು ನನ್ನ ಮಮ್ಮನ ಬಾಯಿಗೆ ಬಂದಾಗ ಬೈತಿದ್ರು. ಈಗ ನಾನು ಕೂಡ ಸೀನುನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ಸುಮ್ಮನೆ ಇರ್ತಾರಾ? ನನ್ನಿಂದ ಒಂದು ಒಳ್ಳೆ ಕುಟುಂಬದಲ್ಲಿ ಬೆರಕು ಬರೋದು ನನಗಿಷ್ಟ ಇಲ್ಲ. ಆದ್ಯ, ನೀನು ಅನಾವಶ್ಯಕವಾಗಿ ತಪ್ಪು ಮಾಡ್ತಿದ್ಯಾ. ಅದು ಒನ್ ಟೈಮಲ್ಲಿ ನೀನು ಅಸಹ್ಯ ಪಟ್ಟಿರೋ ಕುಟುಂಬ. ಆ ಮನೇಲಿರೋರ್ಗೆ ನಿನ್ ಮಮ್ಮ ಅಂದ್ರನೇ ಆಗಲ್ಲ. ಅಂತವ್ರಿಗೋಸ್ಕರ ನೀನ್ ಯಾಕೆ ನಿನ್ ಮನ್ಸನ್ನ ಸಾಯಿಸ್ಕೋಬೇಕು? ನೀನು ಸೀನುನ ಎಷ್ಟು ಪ್ರೀತಿಸ್ತಿದ್ಯೋ ನನಗ್ ಚೆನ್ನಾಗ್ ಗೊತ್ತು. ಸೀನು ನಿನ್ನ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನಿನಗೋಸ್ಕರ ದೇವ್ರು ಅಂತ ಭಾವಿಸೋ ಅವರ ಮಾವಯ್ಯನ ಮಾತುಗಳನ್ನ ಕೂಡ ಅವನು ಕಿವಿಗೆ ಹಾಕೊಳ್ಳಿಲ್ಲ. ನೀನ್ ಮಾತ್ರ ಆ ಕುಟುಂಬದ ಬಗ್ಗೆ ನೀನ್ ಯಾಕೆ ಯೋಚಿಸ್ಬೇಕು? ಯಾಕೆ ನಿನ್ ಜೀವನನ ಹಾಳು ಮಾಡ್ಕೋಬೇಕು? ನನ್ ಮಾತ್ ಕೇಳು, ಅವ್ರನ್ನ ಬಿಟ್ಟಾಕಿ ಸೀನು ಪ್ರೀತಿನ ಒಪ್ಕೋ. ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾನೆ. ಇಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಆ ಕೆಲ್ಸನ ಮಾಡಲ್ಲ. ಒನ್ ಟೈಮಲ್ಲಿ ನಾನು ದ್ವೇಷಿಸಿದ ಕುಟುಂಬನೇ ಈಗ ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತಿದ್ದೆ. ಒನ್ ಟೈಮಲ್ಲಿ ನನ್ನ ಮಮ್ಮನ ಬೈತಿದ್ದ ಆ ಮನೆನೇ ಈಗ ಅಮ್ಮ ಇಲ್ಲ ಅನ್ನೋ ನೋವನ್ನ ಮರೆಯೋ ಹಾಗೆ ಮಾಡಿದೆ. ನಾನು ಆ ಮನೇಲಿ ಯಾರ ಬಗ್ಗೆ ಯೋಚನೆ ಮಾಡಿದ್ರು ಮಾಡದೆ ಹೋದ್ರೂನು ನಮ್ ದೊಡ್ಡಮ್ಮನ ಬಗ್ಗೆ ಯೋಚನೆ ಮಾಡಬೇಕು. ನನ್ ಮಮ್ಮಗೆ ಹೆತ್ತ ಮಗಳ ಹಾಗೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹೆತ್ತ ಮಗಳಾಗಿರೋ ರಾಜಲಕ್ಷ್ಮಿಗಿಂತ ನನ್ನೇ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಅಂತ ದೊಡ್ಡಮ್ಮನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಅವ್ರ ಮೇಲೆ ಆರೋಪ ಬರೋಕ್ ಬಿಡಲ್ಲ. ಯೋಚನೆ ಮಾಡು ಆದ್ಯ, ನೀನು ಸೀನುನ ಪ್ರೀತಿಸ್ತಿದ್ಯಾ ಅಂದ್ರೆ ನಿನ್ ದೊಡ್ಡಮ್ಮ ನಿನ್ನ ಕ್ಷಮಿಸಬಹುದೇನೋ, ಆದ್ರೆ ಸೀನು ಮತ್ತೆ ನೀನು ಬೇರೆ ಬೇರೆ ಆದ್ರೆ ಮತ್ತೆ ಈ ಜನ್ಮದಲ್ಲಿ ಒಂದಾಗಲ್ಲ. ನಿನ್ನ ಜೀವನಕ್ಕೆ ನೀನೇ ದೊಡ್ಡ ಶಿಕ್ಷೆ ಕೊಟ್ಕೋತಿದ್ಯಾ. ನೀನು ಎಷ್ಟೇ ಹೇಳಿದ್ರು ನಾನು ಕೇಳಲ್ಲ. ನನಗೆ ನನ್ನ ಪ್ರೀತಿಗಿಂತ
ನನ್ನಮ್ಮ ಆಶಯನೇ ದೊಡ್ಡದು. ದೊಡ್ಡಮ್ಮಂಗ್ ಕೊಟ್ಟಿರೋ ಮಾತೇ ದೊಡ್ಡದು. ಅವರು ತೋರ್ಸೋ ಆತ್ಮೀಯತೆ ದೊಡ್ಡದು. ನನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ನಮ್ ದೊಡ್ಡಪ್ಪ, ಅಮ್ಮನ ಹಾಗೆ ಪ್ರೀತಿಸೋ ದೊಡ್ಡಮ್ಮ, ಅತ್ತೆ, ಮಾವಯ್ಯ, ಚಿಕ್ಕಪ್ಪ, ಚಿಕ್ಕಮ್ಮ, ಇವ್ರು ಯಾರಿಗೂ ನಾನ್ ನೋವು ಕೊಡೋದಿಲ್ಲ. ಹಾಗಾದ್ರೆ ನಿನ್ ಪ್ರೀತಿನ ಸಾಯಿಸ್ತೀಯಾ? ಪ್ರೀತಿನ ನನ್ ಮನ್ಸಲ್ಲೇ ಬಚ್ಚಿಟ್ಕೋತೀನಿ. ಅವರನ್ನ ನೋಡ್ತಾ ಬದುಕ್ಬಿಡ್ತೀನಿ. ಇಂಥ ಹಠವಾದಿನ ನಾನು ಎಲ್ಲೂ ನೋಡ್ಲಿಲ್ಲ. ಈಗ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಹೋಗ್ಬೇಕು. ಆದ್ರೆ ಹೇಗೆ ಹೋಗ್ಲಿ? ನಾನೊಂದ್ ವೇಳೆ ಹೊರಟೋದ್ರೆ ಮಾವನ್ ಮರ್ಯಾದೆ ಏನಾಗತ್ತೆ? ನಾನಿಲ್ಲಿಂದ ಹೋದ್ಮೇಲೆ ಜಾನಕಿ ಅತ್ತೆ ಪರಿಸ್ಥಿತಿ ಏನಾಗುತ್ತೆ? ಎಲ್ರೂ ತಪ್ಪನ್ನ ಅವ್ರ ಮೇಲೆ ಹೊರಿಸ್ತಾರೆ. ನಾನು ಹೊರಟು ಹೋದ್ರೆ ಮನೇಲಿರೋರೆಲ್ಲ ಬೇಜಾರು ಮಾಡ್ಕೋತಾರೆ. ಆದ್ರೆ ನಾನು ಹೋಗ್ಲೇಬೇಕು. ಪೂಜ್ಯರಾದ ಮಾವನವರಿಗೆ ಚಾರು ಜೊತೆ ಮದುವೆ ನಿಶ್ಚಯ ಮಾಡಕ್ಕೂ ಮುಂಚೆ ನನ್ನ ಮನ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಮದುವೆ ದಿನ ಹತ್ರ ಬರ್ತಿದ್ರೆ ನನ್ನ ಮನ್ಸು ನನ್ನ ಮಾತು ಕೇಳ್ತಾ ಇಲ್ಲ. ಅದ್ಯಾಕೆ ಅಂದ್ರೆ ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ ಮಾವ. ಇಷ್ಟು ದಿನ ಈ ವಿಷಯನ ನಿಮ್ಗೆ ಹೇಗೆ ಹೇಳಿ ಅಂತ ನಾನು ಯೋಚಿಸ್ತಿದ್ದೆ. ನಿಮ್ ಮೇಲಿರುವಂತ ಗೌರವ ನನ್ನನ್ನ ಹೇಳಕ್ಕೆ ಬಿಡ್ತಾ ಇರಲಿಲ್ಲ. ನೀವು ಕೊಟ್ಟಿರೋ ಮಾತನ್ನ ಪಾಲಿಸ್ತೀರಾ, ಹಾಗಾಗಿ ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ಆ ದಿನ ಪ್ರೀತಿಸ್ತೇನೆ ನನಗಿರಕ್ಕಾಗಲ್ಲ. ಇಷ್ಟು ದಿನ ನಾನ್ ಮಾತ್ರ ಆದ್ಯನ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಆದ್ಯನು ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತು.
ಈ ನಿಜ ಗೊತ್ತಾಗಿದ ತಕ್ಷಣನೇ ಆದ್ಯನ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಆದ್ಯನ ಮದ್ವೆ ಆಗೋದಕ್ಕೆ ನಾನು ಓಡ್ ಹೋಗ್ತಿದ್ದೀನಿ. ನಾನೀಗ ಮಾಡಕ್ ಹೊರಟಿರೋ ಕೆಲ್ಸನ ನೀವು ಮೆಚ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ನನಗೆ ಆದ್ಯ ಬೇಕು. ಆದ್ಯನಿಗೆ ನಾನ್ ಬೇಕು. ನೀವು ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಮಾವ. ಆದ್ರೆ ಆದ್ಯ ನನ್ನಿಂದ ದೂರ ಆದ್ರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಮನೆ ಪರಿಸ್ಥಿತಿ ನನಗೆ ಗೊತ್ತಿದ್ರು ಕೂಡ ಈ ನಿರ್ಧಾರ ತಗೊಂಡಿದ್ದೀನಿ. ನಾನೀಗ ಮಾಡ್ತಿರೋಂಥ ಕೆಲ್ಸಕ್ಕೆ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಅಂತ ನನಗೆ ಗೊತ್ತು. ಆದ್ರೂ ಕೂಡ ನನ್ನ ಪ್ರೀತಿನ ಕಾಪಾಡ್ಕೊಳಕ್ಕೆ ಇರೋವಂಥ ಒಂದೇ ಒಂದು ಅವಕಾಶನ ನಾನು ಬಿಟ್ಕೊಡಕ್ಕಾಗಲ್ಲ ಮಾವ. ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ ನನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡಿರೋ ಈ ದ್ರೋಹಿನ ಕ್ಷಮಿಸ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಸೀನು. ಏನ್ ಹೇಳಿದ್ರಿ? ಸೀನು ಆದ್ಯನ್ನ ಪ್ರೀತಿಸ್ತಾ ಇರೋ ವಿಷಯ ನಿಮ್ಗೂ ಕೂಡ ಗೊತ್ತಾ? ಹೌದು ಬೀಗ್ರೆ. ಗೊತ್ತಿದ್ದು ಕೂಡ ಏನು ಮಾಡದೇ ಇರೋ ಪರಿಸ್ಥಿತಿಲಿದ್ದೀವಿ. ಏನ್ ಮಾಡೋದು, ನಮ್ ಕರ್ಮ. ಚಾರು, ಈ ವಿಷಯ ನನಗ್ಯಾಕೆ ಹೇಳಲಿಲ್ಲ? ಹೇಗೆ ಅಂತ ಹೇಳಿ ಅತ್ತೆ? ಮಾವ ಆದ್ಯನ್ ಪ್ರೀತಿಸ್ತಾ ಇದ್ದಾನೆ. ನೀವು ನಿಮ್ಮ ಮಗನ ಸಂತೋಷಕ್ಕೋಸ್ಕರ ಈ ಸಂಬಂಧ ಬೇಡ ಅಂತ ಹೇಳ್ತೀರಾ ಅಂತ ನಾನು ನನ್ನ ಪರಿಸ್ಥಿತಿ ಬಗ್ಗೆ ಯೋಚಿಸಿ ಹೇಳಕ್ ಹೋಗ್ಲಿಲ್ಲ. ನೀವೆಲ್ಲರೂ ಸೇರ್ಕೊಂಡು ಆದ್ಯನ್ಗೂ ಮಾವನ್ಗೂ ಮದ್ವೆ ಮಾಡಿಸ್ಬಿಡ್ತೀರಾ ಅಂತ ಭಯ ಪಟ್ಬಿಟ್ಟೆ. ಚಿಚ್ಚಿ, ಕೇಳೋದಕ್ಕೆ ತುಂಬಾ ಅಸಹ್ಯವಾಗಿದೆ. ಅವತ್ ನಾನು ಆ ಫೋಟೋ ಹರಿದಾಕಿದ್ದು ಕೂಡ ಮಾವನ್ ಪ್ರೀತಿ ವಿಷಯ ಗೊತ್ತಾಗಬಾರ್ದು ಅಂತಾನೆ. ನಿಶ್ಚಿತಾರ್ಥ ಆದ್ಮೇಲೆ ಸೀನು ಮಾವನಿಂದಾನೆ ನನ್ನ ಜೀವನ ಅಂತ ಅನ್ಕೊಂಡಿದ್ದೆ. ಮಾವನ್ನೇ ನನ್ನ ಸರ್ವಸ್ವ ಅಂತ ಅನ್ಕೊಂಡ್ಬಿಟ್ಟೆ. ಇವಾಗ ಏನಾದ್ರು ಈ ಮದ್ವೆ ನಡೀಲಿಲ್ಲ ಅಂತಂದ್ರೆ ನಾನು ಖಂಡಿತ ಬದುಕೋದಿಲ್ಲ ಅತ್ತೆ. ಅಯ್ಯೋ ಚಾರು, ಹಾಗೆಲ್ಲ ಮಾತಾಡ್ಬೇಡ್ವೆ. ಅಷ್ಟಕ್ಕೂ ನಿಮ್ ಸಂಬಂಧನ ನಾವ್ ಯಾಕೆ ಬೇಡ ಅಂತೀವಿ? ನೀವು ನಮ್ಗೋಸ್ಕರ ಏನೆಲ್ಲ ಮಾಡಿದಿರಾ? ಸೀರೆ, ಒಡವೆ, ಕಾರು, ಒಂದಾ ಎರಡಾ ಏನೆಲ್ಲ ಕೊಟ್ಟಿದ್ದೀರಾ? ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ನಿಮ್ಮಂತ ಬೀಗರು ಸಿಕ್ಕಿರೋದು. ಇಷ್ಟೆಲ್ಲ ಮಾಡಿರೋ ನನ್ನ ಮಗಳಿಗೆ ಕಣ್ಣೀರ್ ಹಾಕಿಸ್ದ ಅಲ್ವಾ ಬೀಗ್ರೆ ನಿಮ್ ಮಗ? ಆ ಮಾಯಕ್ಕೆ ನನ್ನ ಮಗಳು ನಿಮ್ ಮಗನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಇವಾಗ ಆದ್ಯನ್ ಪ್ರೀತಿಸ್ತಿದ್ದಾನೆ ಅಂದ್ರೆ ನನ್ ಮಗಳ ಜೀವನ ಏನಾಗುತ್ತೋ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ನೀವೇನು ತಲೆ ಕೆಡಿಸ್ಕೋಬೇಡಿ ಬೀಗ್ರೆ. ಖಂಡಿತ ಅವಳು ಅವನಿಗೆ ಮಾಟ ಮಂತ್ರ ಮಾಡಿಸಿದ್ದಾಳೆ. ಇಲ್ಲ ಅಂದಿದ್ರೆ ನನ್ ಮಗ ಎಂತವನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು.
ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲೋದಿಕ್ಕೆ ನಾನ್ ಬಿಡಲ್ಲ. ಅವನು ಕಾಲ್ ಮುರ್ದಾದ್ರೂ ಸರಿ, ನಾನೇ ಅವನನ್ನ ಹಸೆಮಣೆ ಮೇಲೆ ಕೂರಿಸ್ತೀನಿ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. ಈ ಮದ್ವೆ ನಡೆಸೋ ಜವಾಬ್ದಾರಿ ನಂದು.